ಬೇರೆ ಅವ್ರಿಗೆ ಕತೆ ಹುಡುಕಿ ಬಂದಾಗ ಯಾವ ಒಂದು ಫ್ಯಾಕ್ಟರ್ ಕನೆಕ್ಟ್ ಆಗಿ ಇಲ್ಲಪ್ಪ ಈ ಪ್ರಾಜೆಕ್ಟ್ ನಾನು ಮಾಡಲೇಬೇಕು ಅಂತ ಅನ್ಸಿದ್ ಯಾಕೆ ಅಂತ ಮೊದಲಿಗೆ ಪ್ರಾಜೆಕ್ಟ್ ಏನಕ್ಕೆ ಮಾಡಬೇಕು ಅಂತ ಅನಿಸಿತು ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಪಂಡ್ರಪುರ್ಗೆ ಹೋಗೋಕ್ಕೆ ತುಂಬ ಆಸೆ ಇತ್ತು ಲೈಫಲ್ಲಿ. ಅಂದರೆ ಎಲ್ಲರಿಗೂ ಇರುತ್ತೆ ಪಂಡ್ರಪುರ್ನ ವಿಠಲ್ನ ನೋಡಬೇಕು. ಆದಮೇಲೆ ಈ ಕತೆ ಒಂದು ಟ್ರಾವೆಲ್ ಬೇಸ್ಡ್ ಆಗಿರೋದ್ರಿಂದ ಎಲ್ಲ ನಾನು ಪಂಡ್ರಪುರಿಂದ ಹಿಮಾಲಯದವರೆಗೂ ಈ ಜರ್ನಿಯಲ್ಲಿ ಇದ್ದೀನಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಟ್ರಾವೆಲ್ ಮಾಡೋದು ಅಂದರೆ. ಸೊ ಅದೊಂದು ಕಾರಣ. ಆದಮೇಲೆ ನಮ್ಮ ಡೈರೆಕ್ಟರ್ ಅವರು ಹಯವರ್ಧನ್ ಸರ್ ಅವರು ಮಂಗಳೂರಿಗೆ ಬಂದು ಕೇಳಿಕೊಂಡ್ರು ಮಾಡಿ ಅಂತ. ಸೊ ಇಲ್ಲ ಅನ್ನೋಕ್ಕಾಗಲ್ಲ, ಅಂದರೆ ಅವರು ಅಷ್ಟೊಂದು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಸೀರಿಯಲ್ಸಲ್ಲಿ ಎಲ್ಲ. ಸೊ ಅದಕ್ಕೆ ಒಪ್ಕೊಂಡೆ. ಓಕೆ, ಈ ಪಾತ್ರಕ್ಕೆ ಓಕೆ ಆಯ್ಕೆ ಎಲ್ಲ ಆದ ನಂತರ ನಿಮ್ಮ ಪಾತ್ರಕ್ಕೆ ತಯಾರಿ ಹೇಗಿತ್ತು ಅಂತ? ಬಿಕಾಸ್ ಹೌದು ಇಟ್ಸ್ ಒಂದು ಸಿಂಪಲ್ ಹುಡುಗಿ ಪಾತ್ರ, ಬಟ್ ಏನೇ ಅಂದ್ರೂ ಒಂದು ಡೈಲಾಗ್ ಇಂದ ಹಿಡಿದು ಪ್ರತಿಯೊಂದು ತಯಾರಿ ಮಾಡ್ಕೋಬೇಕಾಗುತ್ತೆ. ಸೊ ಆ ವಿಚಾರಕ್ಕೆ ಬಂದ್ರೆ ನೀವು ವರ್ಕ್ಶಾಪ್ ಮಾಡಿದ್ರ ಹೇಗಿತ್ತು? ನಾನು ಕಾಲೇಜ್ ಓದ್ತಿದ್ದೀನಿ, ಇವಾಗ ಫೈನಲ್ ಇಯರಲ್ಲಿ ಇದ್ದೀನಿ. ಸೊ ನಮ್ಮ ವರ್ಕ್ಶಾಪ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ನಾನು ಮಂಗಳೂರಲ್ಲಿ ಇರೋದು, ಇವರು ನಮ್ಮ ಟೀಮ್ ಬ್ಯಾಂಗ್ಳೂರಲ್ಲಿ ಇತ್ತು. ನಾನು ವಿಡಿಯೋ ಕಾಲಲ್ಲಿ ನಮ್ಮ ಇದಾಗ್ತಿತ್ತು, ಕ್ಲಾಸಸ್ ವರ್ಕ್ಶಾಪ್ ಆಗ್ತಿತ್ತು. ವಿಡಿಯೋ ಕಾಲ್ ಅಂದರೆ ನಾನು ಸಂಜೆ ಬಂದು 5:30ಗೆ ಬಂದು 5:30 to 6 ನಡೀತಿತ್ತು. ಸೊ ವಿಡಿಯೋ ಕಾಲಲ್ಲೇ ಎಲ್ಲ ಆಗಿ ಆಮೇಲೆ ಒಂದು 10 days ಇರುವಾಗ ಬೆಂಗಳೂರು ಬಂದೆ. ಅಲ್ಲಿ ವರ್ಕ್ಶಾಪ್ ನಡೀತು, ನನ್ನ ಲುಕ್ ಟೆಸ್ಟ್ ನಡೀತು. ಅಂದರೆ ಪಂಡ್ರಪುರ್ ಮರಾಠಿ ಟಿಪಿಕಲ್ ಮರಾಠಿ ಹುಡುಗಿ ಆಗಬೇಕಿತ್ತು ನಾನು ಆ ಮೂವಿಯಲ್ಲಿ. ಸೊ ಅದನ್ನು ಎಲ್ಲ ಟೆಸ್ಟ್ ಮಾಡಿ ಮತ್ತೆ ಓಕೆ ಆಗಿ ಸೊ ಹಾಗೆ ನಡೀತು. ನಿಮ್ಮ ಪಾತ್ರದ ಟ್ರ್ಯಾಕ್ ಅಂದ್ರೆ ಹೇಗೆ ಹೋಗುತ್ತೆ ಅಂಜನ್ ಜೊತೆ? ಬಿಕಾಸ್ ನಮಗೆ ಸಾಂಗ್ಗಳ ಮೂಲಕ ಗೊತ್ತಾಗ್ತದೆ ಒಂದು ಒಳ್ಳೆ ಒಂದು ಲವ್ ಸ್ಟೋರಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ನಿಮ್ಮ ಟ್ರ್ಯಾಕ್ ಹೇಗಿದೆ ಅಂತ? ನನ್ನ ಟ್ರ್ಯಾಕ್, ನಾನು ಪಂಡ್ರಪುರದ ಮರಾಠಿ ಹುಡುಗಿಯಾಗಿ ಇರ್ತೀನಿ ಈ ಮೂವಿನಲ್ಲಿ. ಈ ಪಂಡ್ರಪುರ್ನ ಏನು ಟೆಂಪಲ್ ಟೌನ್ ಇದೆ, ಆ ಟೆಂಪಲ್ ಟೌನ್ನ ಒಂದು ಶಾಪ್ನ ಸೇಲ್ ಗರ್ಲ್ ಆಗಿರ್ತೀನಿ ನಾನು. ಅಂದರೆ ಎಲ್ಲ ಕರೆಯೋದು, ಅದೇನು ಜನರನ್ನು ಕರೆದು ಬನ್ನಿ ಬನ್ನಿ ತಗೊಳ್ಳಿ ಅಂತ ಎಲ್ಲ ಮರಾಠಿ ಸ್ಲ್ಯಾಂಗ್ ಬೇಕಿತ್ತು. ಆದಮೇಲೆ ಮರಾಠಿ ಲ್ಯಾಂಗ್ವೇಜಲ್ಲಿ ಎಲ್ಲ ಮಾಡಬೇಕಿತ್ತು. ಸೊ ಅಂತ ಬೇಸಿಕಲಿ ಮರಾಠಿ ಹುಡುಗಿರು ತುಂಬ ಶಾರ್ಪ್ ಆಗಿರ್ತಾರೆ. ಸೊ ಸರ್ ಹೇಳಿದರು ನನಗೆ ಹೀಗೇ ಬೇಕು ಅಂತ. ಸೊ ಆಯಿತು. ಓಕೆ, ಮತ್ತೊಂದು ನಿಮ್ಮ ಮತ್ತೆ ಅಂಜನ್ ಕಾಂಬಿನೇಷನ್ ಶೂಟ್ ಮಾಡುವಾಗ ಬಿಕಾಸ್ ಹೇಗೆ ಬಂದಿದೆ, ಏನಾದ್ರು ಒಂದು ಆಡಿಯನ್ಸ್ ಬಂದು ಹೇಳ್ಕೊಡೋದಾದ್ರೆ ಇಲ್ಲಪ್ಪ ಇಲ್ಲಿ ಲವ್ ಸ್ಟೋರಿ ಅಂತ ನೀವು ನೋಡುವಾಗ ನಿಮ್ಗೆ ಎಲ್ಲೂ ಕೂಡ ಇಲ್ಲಿ ಬೋರ್ ಅಂತ ಅನ್ಸೋದೇ ಇಲ್ಲ ಅಂತ ಫ್ಯಾಕ್ಟರ್ ಹೇಳೋದಾದ್ರೆ? ಮೂವಿ ಖಂಡಿತ ಬೋರ್ ಆಗಲ್ಲ ನಿಮಗೆ. ಒಂದು ಬಾಂಡಿಂಗ್ ಇದೆ, ಇಮೋಷನ್ ಇದೆ. ಅಪ್ಪ ಮಗ ಆಗಿರಬೇಕು, ಅಪ್ಪ ಮಗ ಮತ್ತು ಅಮ್ಮ ಆಗಿರ್ಬೋದು. ಆದಮೇಲೆ ಈ ಫ್ರೆಂಡ್ಶಿಪ್ ಬಾಂಡ್ ಇದೆ, ಲವ್ ಸ್ಟೋರಿ ಸಿಗುತ್ತೆ ನಿಮಗೆ. ಆದಮೇಲೆ ತುಂಬ ಫುಲ್ ಮಿಕ್ಸ್ಚರ್ ಆಗಿರೋ ಮೂವಿ ಅಂತಲೇ ಹೇಳ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಥ ಕಾಲೇಜ್ ಸ್ಟೂಡೆಂಟ್ಸ್ಗೆ ಆರ್ ಓಲ್ಡ್ ಪೀಪಲ್ಸ್ಗೆ, ಇಲ್ಲ ಅಂದರೆ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಏನು ಇದು ಮಾಡಿಲ್ಲ. ಎಲ್ಲರೂ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಕೂತು ನೋಡುವಂಥ ಫಿಲ್ಮ್ ನಮ್ಮ ಎಲ್ಲೋ ಜೋಗಪ್ಪ ನಿನ್ನರಮನೆ. ಅಂಜನ್ ಅವರು ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ, ಆಫ್ ಸ್ಕ್ರೀನಲ್ಲೂ ಆನ್ ಸ್ಕ್ರೀನಲ್ಲೂ. ನನಗೆ ಡೈಲಾಗ್ ಮರಿಬೇಕಾದ್ರೆ ಹೇಳ್ತಿದ್ರು, ಹೀಗಲ್ಲ ಹೀಗೆ ಹೇಳು ಈಸಿ ಆಗುತ್ತೆ ಅಂತ. ಸೊ ಹೀಗೆ ಹೋಗ್ತಾ ಇತ್ತು. ಅಂದರೆ ಎಲ್ಲರೂ ಫ್ಯಾಮಿಲಿ ಆಗಿದ್ದರು. ಮೇನ್ಲಿ ಟ್ರಾವೆಲ್ ಬೇಸ್ಡ್ ಮೂವಿ ಆಗಿದ್ದರಿಂದ ತುಂಬ ಟ್ರಾವೆಲಿಂಗ್ ಇರುತ್ತೆ. ಆನ್ ಸ್ಕ್ರೀನು ಟ್ರಾವೆಲ್ ಇದೆ, ಆಫ್ ಸ್ಕ್ರೀನು ಟ್ರಾವೆಲ್ ಇದೆ. ಸೊ ತುಂಬ ಫ್ಯಾಮಿಲಿಯಾಗಿ, ತುಂಬ ಏನು ಆಕ್ವರ್ಡ್ ಫೀಲ್ ಇಲ್ಲದೆ ಹೀಗೆ ಹೋಗ್ತಿತ್ತು. ಎಲ್ಲೋ ಜೋಗಪ್ಪ ನಿನ್ನರಮನೆ ಫಸ್ಟ್ ಆ ಟೈಟಲ್ ಕೇಳಿದ ತಕ್ಷಣ ನಿಮಗೆ ಕನೆಕ್ಟ್ ಆಗೋದು? ಟೈಟಲ್ ಕೇಳಬೇಕಾದ್ರೆ ನಮ್ಮ ಶಿವರಾಜ್ ಕುಮಾರ್ ಸರ್ ಇದ್ದಾರೆ,
ಅವರ ಜೋಗಿ ಫಿಲ್ಮ್ನ ಸಾಂಗ್ ಇದೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ. ನಾನು ಫಸ್ಟ್ಗೆ ಅನಿಸಿದ್ದು ಇದು ಈ ಟೈಟಲ್ಲ ಅಂತ. ಸೊ ಅದು ಬೇಗ ಕ್ಯಾಚ್ ಆಗುತ್ತೆ, ಯಾಕಂದರೆ ಮುಂಚೆನೂ ಸರ್ ಮಾಡಿದ್ರಿಂದ ಎಲ್ಲರಿಗೂ ಬೇಗ ರಿಜಿಸ್ಟರ್ ಆಗುತ್ತೆ. ಸೊ ಹೀಗೆ ಒಪ್ಕೊಂಡೆ. ಈ ಸಿನಿಮಾ ಹೈಲೈಟ್ಸ್, ಯಾಕಂದ್ರೆ ಬರೋ ಆಡಿಯನ್ಸ್ಗೆ ನೀವು ಕೊಡೋ ದುಡ್ಡಿಗೆ ಮೋಸ ಆಗಲ್ಲ ಬನ್ನಿ ಅಂತ ಹೇಳೋದಾದ್ರೆ ಸಿನಿಮಾದ ಒಂದು ಹೈಲೈಟ್ಸ್ ಮಿಸ್ ಮಾಡದೆ ಸಿನಿಮಾ ನೋಡಿ ಅಂತ ಹೇಳೋದಾದ್ರೆ ಸಿನಿಮಾದು ಹೈಲೈಟ್ಸ್ ಅಂದರೆ ಫುಲ್ ಸಿನಿಮಾನೇ ಹೈಲೈಟ್ಸ್ ಆಗಿದೆ, ಯಾಕಂದರೆ ಎಲ್ಲೂ ಬೋರ್ ಹೊಡಿಯಲ್ಲ ನಿಮಗೆ, ಆ ಗ್ಯಾರಂಟಿನ ನಾನು ಕೊಡ್ತೀನಿ. ಮೇಯ್ನಾಗಿ ಅದೇ ನಮ್ಮ ಡೈರೆಕ್ಟರ್ ಸರ್ ಹೇಳಿದರು, 150ಯಲ್ಲಿ ಇಡೀ ಟ್ರಾವೆಲ್ ಮಾಡಿ ಬೆಂಗಳೂರಿಂದ ಮನಾಲಿವರೆಗೂ ಹೋಗಿ ಅಲ್ಲಿ ಎಲ್ಲ ಜಾಗಗಳನ್ನ ನೋಡ್ಬೋದು ನೀವು. ಅಂದರೆ ಒಂದು ಆಸೆ ಇರುತ್ತೆ, ರೈಡ್ ಮಾಡಬೇಕು, ಹೋಗಬೇಕು, ಫ್ಯಾಮ್ಲಿ ಜೊತೆ ಹೋಗಬೇಕು ಅಂತ. ಈ ಮೂವಿಗೆ ಬನ್ನಿ, ಈ ಮೂವಿನಲ್ಲಿ ಎಲ್ಲನೂ ಇದೆ, ಅಂದರೆ ಬೋರ್ ಆಗಲ್ಲ. ಅಂದರೆ ಇಮೋಷನ್ಸ್ ಇದೆ, ಬಾಂಡಿಂಗ್ ಇದೆ, ಲವ್ ಕನೆಕ್ಷನ್ಸ್ ಇದೆ, ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಮೇಯ್ನಾಗಿ. ಆದಮೇಲೆ ಈ ಸೋಲೋ ರೈಡ್ ಹೋಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಅದನ್ನೆಲ್ಲ ಕವರಪ್ ಮಾಡಿಕೊಂಡು ಒಂದು ಮೂವಿ ಬಂದಿದೆ. ಈ ಸಿನಿಮಾ ಆ ಸಾಂಗ್ ಚೆನ್ನಾಗಿದೆ ಅಂಡ್ ಕನೆಕ್ಟ್ ಆಗೋ ಥರ ಇದೆ, ಅದು ನೀವು ಕೂಡ ಇದ್ದೀರಾ. ಸೊ ಏನು ಅಂದರೆ ಆ ಸಾಂಗ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ನಾನು ನಿಜವಾಗ್ಲೂ ಹೇಳಬೇಕಾದ್ರೆ ನಂಗೆ ಆ ಥರ ಒಂದು ಸಾಂಗ್ ಬರ್ತಿದೆ ಅಂತಲೂ ಗೊತ್ತಿರಲಿಲ್ಲ. ಯಾಕಂದರೆ ಸರ್ ಹೇಳಿದರು ಸಾಂಗ್ ರಿಲೀಸ್ ಮಾಡ್ತಿದ್ದೀವಿ ಅಂತ. ನಾನು ಯಾವ ಸಾಂಗಪ್ಪ ಅಂತ ರಿಲೀಸ್ ಆದಮೇಲೆ ಇದು ಯಾವ ಸಾಂಗಪ್ಪ, ನಾವು ಶೂಟೇ ಮಾಡಿಲ್ಲ ಅಲ್ವಾ ಅಂತ. ಆದಮೇಲೆ ಸರ್ ಹೇಳಿದರು ಚೆನ್ನಾಗಿ ಬಂದಿತ್ತು ಮೌಂಟೇಜಸ್ ಎಲ್ಲ ಪಂಡ್ರಾಪುರದಲ್ಲಿ, ಅದಕ್ಕೆ ಸೇರಿಕೊಂಡು ಈ ಸಾಂಗ್ನ ಪ್ರಮೋದ್ ಮರವಂತೆ ಅವರು ಬರೆದಿರೋದು. ಅವ್ರು ಹೇಳಿದ್ರಂತೆ ವಿಜುವಲ್ಸ್ ಎಲ್ಲ ಚೆನ್ನಾಗಿದೆ, ಮೌಂಟೇಜಸ್ ಎಲ್ಲ ಚೆನ್ನಾಗಿದೆ, ಸೊ ಇದಕ್ಕೊಂದು ಸಾಂಗ್ ಹಾಕೋಣ ಅಂತ. ಸೊ ಹೀಗೆ ಆ ಸಾಂಗ್ ಹುಡ್ತು, ನಂಗೆ ಗೊತ್ತೇ ಇರಲಿಲ್ಲ. ಕಡೆಯದಾಗಿ ಹೇಳಬೇಕು ಅಂದರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾ ಫೆಬ್ರವರಿ 21ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ತುಂಬ ಎಂಟರ್ಟೈನಿಂಗ್ ಇದೆ, ತುಂಬ ಎಲ್ಲೂ ಬೋರ್ ಅನಿಸಲ್ಲ ನಿಮಗೆ. ಒಂದು ಫ್ಯಾಮಿಲಿ ಸ್ಟೋರಿ, ಒಂದು ಲವ್ ಸ್ಟೋರಿ ಇದೆ, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಮೇಲೆ ಒಂದು ಸ್ಟೋರಿ ಇದೆ, ಆಮೇಲೆ ಈ ಟ್ರಾವೆಲ್ ಬೇಸ್ಡ್ ಸ್ಟೋರಿ ಇದೆ. ಎಲ್ಲ ಕಂಬೈಂಡ್ ಆಗಿರೋವಂಥ ಒಂದು ಫಿಲ್ಮ್. ಎಲ್ಲ ಬಂದು ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು.